ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಬಂಡೆಯನ್ನು 2028ಕ್ಕೆ ಪುಡಿ ಮಾಡ್ತಾರ ನಿಖಿಲ್ ಕುಮಾರಸ್ವಾಮಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಸೋತಿದ್ರೆ ಒಂದು ಸೋಲು, ಎರಡು ಸೋಲು, 2-3 ಸೋಲು ಕಂಡು ಆ ವೈನ ಮುಖದಲ್ಲಿ, ಯಾಕೆಂದರೆ ನಮ್ಮ ಯಜ್ಞರಾಗಿಂದ್ರೆ ವೈ ಅಂತ ಯೂಸ್ ಮಾಡ್ಬೋದು, ಕೆಟ್ಟ ಪದ ಏನು ಯೂಸ್ ಮಾಡ್ತಿಲ್ಲ, ನಮ್ಮ ಕರ್ನಾಟಕದವ್ರೆ ಅಲ್ವಾ. ಆದರೆ ಆ ಸೋಲಿನ ಮುಖ ಅವ್ರ ಮುಖದಲ್ಲಿ ಕಾಣ್ತಾ ಇಲ್ಲ, ಆ ಅಂಜಿಕೆಯ ಮುಖ ಅವರಲ್ಲಿ ಕಾಣ್ತಾ ಇಲ್ಲ. ಯಾಕೆಂದರೆ ದೇವೇಗೌಡರ ಕುಟುಂಬದಲ್ಲಿ ಕುಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದರು. ಏನು ಡೈನಾಮಿಕ್ ರೀ, ಏನು ಮಾತುಗಳು. ಆದರೆ ಅವ್ರು ಮಾಡೋದಂಥ ಈ ಕೆಟ್ಟ ಕೆಲಸದಿಂದ ಹೆಸರು ಡ್ಯಾಮೇಜ್ ಆಗೋಯ್ತು. ಮುಂದೆ ಮುಖ್ಯಮಂತ್ರಿ ಆಗ್ತಾರನೋ ಅನ್ನೋ ಲೆವೆಲಿಗೆ ಪ್ರಜ್ವಲ್ ರೇವಣ್ಣವರು ಹೋಗಿದ್ರು. ಅವ್ರ ಶಕ್ತಿ ಹೇಳೋರು ಮಾತಂಗಿತ್ತು, ಗಡಗಡ ನಡುಗ್ತಿದ್ರು, ನುಗ್ಗಿ ಹೋಗ್ತಿದ್ರು ಜನರ ಕಷ್ಟ ಏನೇ ಇದ್ರು. ಆದರೆ ಇದೊಂದು ದೇಹದ್ದು ಕಾಮ ಮೋಹ ಮದ ನಮ್ಮ ಲಿಮಿಟಲ್ಲಿ, ನಮ್ಮ ತಾಕತ್ತು ಇಲ್ಲ ಅಂದರೆ ಅದು ಏನಾಗುತ್ತೆ ಅನ್ನೋಕ್ಕೆ ಪ್ರಜ್ವಲ್ ರೇವಣ್ಣವರು ಸಾಕ್ಷಿ. ಅದರಲ್ಲಿ ಸೂರಜ್ ರೇವಣ್ಣವ್ರ ಮೇಲೆ ಕೇಸ್ ಬಂತು. ಆದರೆ ನಿಖಿಲ್ ಕುಮಾರಸ್ವಾಮಿ ಅಷ್ಟು ಗಟ್ಟಿತನ, ಮಾತಿಗೆ ಹೊಡೆದ್ರೆ ಮಾತು ಅನ್ನೋದು ಇಲ್ಲ. 3 ಸೋಲಾದ್ರೂ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅಂತ ಇವತ್ತು ಪಕ್ಷ ಕಟ್ಕೊಂಡು ಅದೇನೋ 65, 70, 90 ಇದು ಅವ್ರ ಕ್ಷೇತ್ರಗಳು ಯಾವುದಾದಿದೆ ಅದನ್ನ ಆಯ್ಕೆ ಮಾಡ್ಕೊಂಡು ಜನರೊಂದಿಗೆ ಜನತಾದಳ ಅಂತ ಹೊರಟಿದ್ದಾರೆ. ಆಗಿದೆ, 10% ಹೋಗಿದ್ದಾರೆ, ಮತ್ತೊಂದು ರೌಂಡ್ ಹೊರಟಿದ್ದಾರಂತೆ. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಬ್ಬ ಅವ್ರದ್ದೇ ಥರ ಎನರ್ಜೆನೆಟಿಕ್ಕು ಅಡ್ಡ ನಿಲ್ಲೋ ಬಂಡೆಯನ್ನು ಪುಡಿ ಮಾಡ್ತಾರೆ 2028ಕ್ಕೆ. ಅರ್ಥ, ಕನಕಪುರದಲ್ಲಿ ಎಲೆಕ್ಷನ್ಗೆ ನಿಲ್ತಾರೆ ಅನ್ನೋದು ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಗೆಲುವು ಸಿಗುತ್ತಾ? ಸಿಗಬೇಕು ಕಣ್ರಿ. ಹೆಂಗಿರೋ ಹುಡುಗರಿಗೆ ಸಿಗಬೇಕು, ಜನಗಳಿಗೆ ಕಷ್ಟಕ್ಕಾಗರಿಗೆ ಸಿಗಬೇಕು. ನೋಡೋಣ. ನಿಖಿಲ್ ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಎದುರಿಸ್ಬೇಕು ಅಂದರೆ ಸುಲಭ ಅಲ್ಲ. ಅವರು ಯಾವ ಸ್ಥಿತಿ, ಯಾವ ಇದರಿಂದ ಬಂದಿದ್ದಾರೆ, ಯಾವ ರೋಡಿಸಮಿಂದ ಬಂದಿದ್ದಾರೋ ಅದು ಸೆಕೆಂಡ್ರಿ. ಆದರೆ ಒಂದು ಅವರಿಗೆ ಆದಂಥ ಒಂದು ಇದು ಅವರು ಎದುರಿಸಿರಲ್ಲ. ಆ ಶಕ್ತಿಗೆ ಎದುರಾಗಿ ನಿಲ್ಲೋ ಅಂಥವ್ರು ಇನ್ನೊಂದು ಶಕ್ತಿ ಆಗ್ತಾರ ನಿಖಿಲ್ ಕುಮಾರಸ್ವಾಮಿ. ಯುವಕರ ಕಣ್ಮಣಿ ಆಗ್ತಾರೆ, ಯುವಕರ ಭರವಸೆ ಆಗ್ತಾರೆ. ಬರೀ ಮಾತಲ್ಲಿ ಆಗಬಾರ್ದು. ಅಕಸ್ಮಾತ್ ಗೆದ್ದರೆ ಉಪಮುಖ್ಯಮಂತ್ರಿ ಆಗ್ತಾರ. ಸಮ್ಮಿಶ್ರ ಸರ್ಕಾರ ಅವ್ರದ್ದು NDAದು ಬರುತ್ತಾ ನೋಡಬೇಕು. ಯಾಕೆಂದರೆ ಮೊದಲೊಂಥರ ಕಾಮಿಡಿಯಾಗೆ ತಗೊಂಡಿದ್ರು ಅವ್ರನ್ನ. ಫಿಲಮಲ್ಲೆಲ್ಲ ಅದು ಎಲ್ಲಿದೆಯಪ್ಪ ಅನ್ನೋದನ್ನೇ ದೊಡ್ಡ ವಿಷಯ ಆಗಿ ಟ್ರೋಲ್ ಆಗಿದ್ದು. ಬೇರೆ ಯಾರಾಗಿದ್ರು ಏನಾದ್ರು ಮಾಡ್ಕೊಬಿಡೋರು ಕಣ್ರಿ. ನಿಜವಾಗ್ಲೂ ಆ ಥರ ಪ್ರತಿಯೊಂದು ಜಾಗದಲ್ಲೂ ಅವಮಾನ, ಟ್ರೋಲು, ನೆಗೆಗಡಲು. ಪ್ರತಿಯೊಂದು ಸಿನಿಮಾದವರು ಅವ್ರನ್ನ ಟ್ರೋಲ್ ಮಾಡಿದ್ರು, ಎಲ್ಲರೂ ಮಾಡಿದ್ರು. ಆದರೆ ಆ ವ್ಯಕ್ತಿ ಜಗ್ಲಿಲ್ಲ, ಕುಗ್ಲಿಲ್ಲ. ಅದೇ ಖುಷಿ. ಇನ್ಸ್ಪಿರೇಷನ್ ಅಂದರೆ ಹಿಂಗಿರಬೇಕು, ಹೆದರಲಿಲ್ಲ. ಇವತ್ತು ರಾಜ್ಯದ ತುಂಬ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಪಕ್ಷ ಕಟ್ಟಬೇಕು ಅನ್ನೋ ಛಲ, ಹೆಂಗೆ ಎನರ್ಜೆಟಿಕ್ ಬಾಯ್. ಅವ್ರನ್ನ ಉಳಿಸ್ಕೊಳ್ಳೋದು ಬಿಡೋದು ಕರ್ನಾಟಕದ ಜನತೆ ಕೈಲಿದೆ, ನಮ್ಮ ಕೈಲಲ್ಲ. ನಾವು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಅವಮಾನ ಕಂಡು 2-3 ಸರಿ ಸೋತು ರೇ, ಎಷ್ಟು ದುಡ್ಡು ಇರ್ಬೋದು, ಎಷ್ಟು ಕೊಟ್ಟಿರ್ಬೋದು, ಅವ್ನು ತಿನ್ಕೊಂಡು ಉಣ್ಕೊಂಡು ಮತ್ತೊಂದು ಕಡೆ ಅಡ್ಡಾಡ್ಬೋದು. ಆದರೆ ಸೋಲು ಸಿಗುತ್ತಲ್ಲ, ಎಲ್ಲರಿಗೂ ನೀರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೋಲು ನಾನು ಕಂಡನು, ಏನೇನೋ ಮಾಡ್ಕೊಂಡು ತಲೆ ಕೆಟ್ಟು ಏನೇನೋ ಆಗಿತ್ತು. ಆದರೆ 3 ಸೋಲು ಕಂಡ್ರು ಜಗ್ಗಿಲ್ವಲ್ಲ, ಆ ಮುಖದಲ್ಲಿ ಸೋಲಿನ ಕಳೆ ಕಾಣ್ತಾ ಇಲ್ಲಲ್ವ. ಹಾಗಾಗಿ 2028ಕ್ಕೆ ಗೆಲುವು ಸಿಗುತ್ತಾ ನೋಡೋಣ. ದೇವರು ಒಳ್ಳೇದು ಮಾಡಲಿ ಅಂತ ನಾವು ಆಶಿಸ್ತೀವಿ. ಕನಕಪುರ ಬಂಡೆ ಸುಲಭ ಹೊಡಿಬೋದು ಸ್ಟೀಲಲ್ಲಿ, ಪುಡಿ ಆದರೂ ಬಂಡೆ ಅಲ್ಲೇ ಚೂರಾದರೂ ಅಲ್ಲೇ ನಿಂತು ಅದು ಮನೆ ಕಟ್ಟುತ್ತೆ. ಹಾಗಾಗಿ ನೋಡೋಣ, ಬಂಡೆಯನ್ನು ಪುಡಿ ಮಾಡ್ತಾರ 2028ಕ್ಕೆ ಕನಕಪುರದಲ್ಲಿ ಅನ್ನೋದನ್ನ ಕಾದು ನೋಡೋಣ. ಒಳ್ಳೆಯವ್ರನ್ನ ಆಯ್ಕೆ ಮಾಡಿ. ನಿಮ್ಮ ಕೆಲಸ ಮಾಡ್ತಾರೆ ಅಂದರೆ ಆಯ್ಕೆ ಮಾಡಿ. ಒಳ್ಳೆ ಸೌಮ್ಯ ಸ್ವಭಾವದವ್ರನ್ನ ಆಯ್ಕೆ ಮಾಡಿ. ನಿಮ್ಮ ಕಷ್ಟದಲ್ಲೂ ಮನೆ ಮಗನ ಆಯ್ಕೆ ಮಾಡ್ತಾರಲ್ಲ ಅಂಥವ್ರನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಲ್ಲ, ಯಾವುದೋ ಪಕ್ಷದ ಪರವಾಗಲ್ಲ, ಜನಗಳ ಪರವಾಗಿ, ಜನತೆಯ ಪರವಾಗಿ, ಯಾವುದೋ ವ್ಯಕ್ತಿಯ ಪರವಾಗಿ ವಿಡಿಯೋ ಮಾಡಲ್ಲ, ಪಕ್ಷದ ಪರವಾಗಲ್ಲ, ಜನಗಳಿಗೋಸ್ಕರ, ಜನಗಳ ಪರವಾಗಿ ಇಂಥ ವ್ಯಕ್ತಿ ಇದ್ದಾರೆ ನೋಡಿ, ಆಯ್ಕೆ ನಿಮ್ಮದು, ನಾವು ಹೇಳ್ಬೋದು ಅಷ್ಟೇ ಅಂತ ಹೇಳ್ತಾ, ನಿಖಿಲ್ ಅವರಿಗೂ ಒಳ್ಳೆಯದಾಗಲಿ.
ಬಂಡಿ ಅವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ದರೆ ಕ್ಷಮಿಸಿ, ಕಾಪಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಆಶೀರ್ವಾದ ಆಗಲಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.